ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದಾರೆ ರೋಜಾ ಭರತ್ ಕನ್ನಡ ವ್ಲಾಗ್ಸ್. ನಾನಿವತ್ತು ನಿಮಗೋಸ್ಕರ ಒಂದು ರೆಸಿಪಿ ಮಾಡ್ತಾ ಇದ್ದೇನೆ. ಅದೇನಪ್ಪ ಅಂದರೆ ವೆಜ್ ಮಶ್ರೂಮ್ ಪಲಾವ್ ಅಂತ. ಸೊ ಅದನ್ನು ಯಾವ ರೀತಿಯಾಗಿ ಮಾಡೋದು, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಸೊ ಬನ್ನಿ ಮಾಡೋಣ. ಇವಾಗ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು 150 ಗ್ರಾಮ್ಸ್, ಮೋರ್ ದೆನ್ 50 ಗ್ರಾಮ್ಸ್ ಅಷ್ಟು ಆಯಿಲ್ನ ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಆ ಎಣ್ಣೆ ಕಾದಾದ್ಮೇಲೆ ನಾನು ಅದಕ್ಕೆ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಮತ್ತೆ ಒಂದು ಸ್ವಲ್ಪ ಸೋಂಬುನ ಹಾಕ್ತಾ ಇದ್ದೀನಿ. ಅದಾದ್ಮೇಲೆ ಒಂದು ಸ್ವಲ್ಪ ಗೋಡಂಬಿನೂ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಗೋಡಂಬಿ ಹಾಕಾದ್ಮೇಲೆ 1-2 ಮಿನಿಟ್ಸ್ ಅದನ್ನ ನೀಟಾಗಿ ಸಾಟ್ ಮಾಡಿ. ಆದ್ರೆ ಅದನ್ನ ಫ್ಲೇಮ್ ಫಸ್ಟೇ ಜಾಸ್ತಿ ಕೊಡ್ಬೇಡಿ, ಒಂದು ಸ್ವಲ್ಪ ಸಿಮ್ ಮಾಡಿರಿ, ಯಾಕಂದ್ರೆ ಅದು ಸಿಯೋ ಚಾನ್ಸಸ್ ಇರುತ್ತೆ. ಅದಾದ್ಮೇಲೆ ನಾನು ಇವಾಗ ಅದಕ್ಕೆ ಒಂದು 3 ಈರುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ, ಒಂದು 3 ಈರುಳ್ಳಿನ ಹಾಕಿ ಅದನ್ನ ಒಂದು ಸ್ವಲ್ಪ ಸಾಟ್ ಮಾಡಿ ಅದೊಂದು ಸ್ವಲ್ಪ ಕುಕ್ ಆಗಲಿ. ಅದಾದ್ಮೇಲೆ ನಾನು ಇವಾಗ ಇದಕ್ಕೆ ಕಸ್ತೂರಿ ಮೆಥಿನ ಹಾಕ್ತಾ ಇದ್ದೀನಿ. ಕಸ್ತೂರಿ ಮೆಥಿ 1-2 ಸ್ಪೂನ್ಸ್ ಅಷ್ಟು ಹಾಕಿದ್ದೀನಿ. ಮತ್ತೆ ನಾನು ಇದಕ್ಕೀಗ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ, ನಾನು ಮನೇಲೆ ಮಾಡಿರುವಂಥ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ಒಂದು 2 ಸ್ಪೂನ್ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತೆ ಇದಕ್ಕೆ ಉಪ್ಪು ಕೂಡ ಆ್ಯಡ್ ಮಾಡ್ತಿದ್ದೀನಿ. 1 ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಮತ್ತೆ ಇವಾಗ ಪುದೀನ, ಕೊತ್ತಂಬರಿನೂ ಕೂಡ ಹಾಕೊಳ್ಳಿ. ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತೆ ಒಂದು ಸ್ವಲ್ಪ ಪುದೀನಾನ ಹಾಕಿ. ಮತ್ತೆ ಇವಾಗ ಅಷ್ಟರಲ್ಲೇ ಒಂದು ಸ್ವಲ್ಪ ನೀರನ್ನ ಇಟ್ಟು ಅಕ್ಕಿನ ವಾಶ್ ಮಾಡಿ ಇಡೋಣ. ಅದಕ್ಕೆ ಅರಿಶಿನ ಪುಡಿ ಮತ್ತೆ ಕ್ಯಾರೆಟ್, ಬೀನ್ಸ್ ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ಅರಿಶಿಣ ಮತ್ತೆ ಕ್ಯಾರೆಟ್ ಮತ್ತೆ ಬೀನ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಅಕ್ಕಿನ ವಾಶ್ ಮಾಡಿ ಅದನ್ನ ಸ್ವಲ್ಪ ಹೊತ್ತಿದ್ದು ಆಗುವವರೆಗೂ ಅದು ಸ್ವಲ್ಪ ಉಣಿಯಕ್ಕೆ ಬಿಟ್ಟಿದ್ದೀನಿ. ಸೊ ಒಂದು ಸ್ವಲ್ಪ ಮಿಕ್ಸ್ ಆದ್ಮೇಲೆ ಇದಕ್ಕೆ ಸ್ವಲ್ಪ ನಾನು 1 ಸ್ಪೂನ್ ಅಷ್ಟು ಧನಿಯಾ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ ಫಸ್ಟ್. ಈಗ 1 ಸ್ಪೂನ್ ಖಾರದ ಪುಡಿನ ಹಾಕ್ತಾ ಇದ್ದೀನಿ. ಅದಾದ್ಮೇಲೆ 1/2 ಸ್ಪೂನ್ ಅಷ್ಟು ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಪೌಡರ್ನ ಆ್ಯಡ್ ಮಾಡ್ತಿದ್ದೀನಿ. ಏನಕ್ಕಪ್ಪ ಅಂದರೆ ಒಳ್ಳೆ ಕಲರ್ ಕೊಡುತ್ತೆ ಮತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ನೋಡ್ಬೋದು ನನ್ನ ಅಡುಗೆಯಲ್ಲಿ ತುಂಬ ಸಲ ಕೆಲವು ಅಡುಗೆಯಲ್ಲಿ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಪೌಡರ್ನ ಯೂಸ್ ಮಾಡ್ತೀನಿ. ಮತ್ತೆ ಈಗ ಒಂದು 1/2 ಸ್ಪೂನ್ ಅಷ್ಟು ಗರಂ ಮಸಾಲ, ಒಂದು 3 ಟೊಮೆಟೊನ ಹುಳಿ ಟೊಮೆಟೊನ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಪಲ್ ಅಲ್ಲ, ಫಾರಮ್ ಟೊಮೊಟೊ ಅಂತಾರಲ್ಲ, ಅದನ್ನು ನಾನು ಹಾಕ್ಕೊಂಡಿದ್ದೀನಿ. ಮತ್ತು ಈಗ ಒಂದು 1/2 ಕಪ್ ಅಷ್ಟು, ಒಂದು 5 ಸ್ಪೂನ್ ಅಷ್ಟು ಮೊಸರನ್ನ ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಟೊಮೆಟೊ ಜಾಸ್ತಿ ಹಾಕಿದ್ರೆ ಮೊಸರನ್ನ ಸ್ಕಿಪ್ ಮಾಡ್ಕೊಳ್ಳಿ. ಮತ್ತು ಈಗ ನಾನು ಬಟಾಣಿನ ಆ್ಯಡ್ ಮಾಡ್ತಿದ್ದೀನಿ. ಇದು ಹಸಿ ಬಟಾಣಿ, ಆಯಿತಾ. ಹಸಿ ಬಟಾಣಿನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ನನಗೆ ಬಟಾಣಿ ಅಂದರೆ ತುಂಬ ಇಷ್ಟ. ನಾನು ಕೆಲವು ಅಡುಗೆಗಳಲ್ಲಿ ನಾನು ಯೂಸ್ ಮಾಡ್ತೀನಿ. ಮತ್ತು ಈಗ ನಾನು ಮಶ್ರೂಮ್ನ ಹಾಕ್ತೀನಿ. 200 ಗ್ರಾಮ್ಸ್ ಈಗ ಪ್ಯಾಕ್ ಬರುತ್ತಲ್ಲ, ಅದನ್ನು ಒಂದು 3 ಪ್ಯಾಕ್ ಅಷ್ಟು ಮಶ್ರೂಮ್ನ ನಾನು ಇದಕ್ಕೆ ಮಾಡ್ತಿದ್ದೀನಿ. ಮಶ್ರೂಮ್ ಮತ್ತು ಬಟಾಣಿ ನನ್ನ ತುಂಬ ಫೇವ್ರೇಟ್ ಆಗಿರುವಂಥದ್ದು. ಸೊ ನಾನು ಅದಕ್ಕೆ ಅದನ್ನೆರಡನ್ನೂ ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ. ಅದಾದಮೇಲೆ ಒಂದು 2 ಮಿನಿಟ್ಸ್ ಅದನ್ನು ಕುಕ್ ಆಗಕ್ಕೆ ಬಿಡಿ. ಅದಾದರೆ ನಾನು ಬಿಸಿ ನೀರನ್ನ, ಕೆಟಲಲ್ಲಿ ಕಾಯಿಸಿರೋ ಬಿಸಿ ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅಂದರೆ 1:2 ರೇಷಿಯೋ, ಅಂದರೆ 1 ಗ್ಲಾಸ್ ಆಫ್ ರೈಸ್ಗೆ 2 ಗ್ಲಾಸಸ್ ವಾಟರ್ನ ಹಾಕೊಳ್ತಾ ಇದ್ದೀನಿ. ಯೂಸ್ ಮಾಡ್ತಿದ್ದೀನಿ. ಬುಲೆಟ್ ಅಥವಾ ಬಾಸುಮತಿ ಯಾವುದು ಯೂಸ್ ಮಾಡಿಲ್ಲ ಪಲಾವ್ ಅಂತ. ಸೊ ಇವಾಗ ಬೇಕಾದರೆ ನೀವು ಅದನ್ನು ಕೂಡ ಯೂಸ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್. ಇವಾಗ ಸ್ವಲ್ಪ ನೀರು ಹಾಕಿ ಅದನ್ನು ಕುದಿಯಕ್ಕೆ ಬಿಡೋಣ ಒಂದು ಸ್ವಲ್ಪ ಹೊತ್ತು. ಕುದಿ ಬರೋಕ್ಕಿಂತ ಮುಂಚೆ ಒಂದು 2 ಮಿನಿಟ್ಸ್ ಲಿಡ್ನ ಕ್ಲೋಸ್ ಮಾಡಿರೋಣ. ಸೊ ಕುದ್ಮೇಲೆ ಅದಕ್ಕೆ ರೈಸ್ ಆ್ಯಡ್ ಮಾಡ್ಕೊಳ್ಳಿ. ರೈಸ್ ಆ್ಯಡ್ ಮಾಡಾದ್ಮೇಲೆ ಅದನ್ನು ಲೋ ಸಿಮ್ಮಲ್ಲಿ ಕುದಿಯಕ್ಕೆ ಬಿಡಿ. ಕುದ್ದಾದ್ಮೇಲೆ ಕುದಿಯಕ್ಕೆ ನೀರು ಕಡಿಮೆ ಆಗ್ತಾಯಿದೆ ಅನ್ನುವಾಗ ಸ್ವಲ್ಪ ಫ್ಲೇಮ್ನ ಕಡಿಮೆ ಮಾಡಿ. ಸೊ ಅದಾದಮೇಲೆ ಬಿಸಿ ಬಿಸಿ ಆದಂಥ ಪಲಾವ್, ವೆಜ್ ಪಲಾವ್ ವಿತ್ ಮಶ್ರೂಮ್ ರೆಡಿ ಆಗುತ್ತೆ. ಸೊ ಟೇಸ್ಟ್ ಮಾಡಿ ಹೇಳಿ ಯಾವ ರೀತಿಯಾಗಿತ್ತು ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.